ಏವಿಯೇಷನ್ ಇಂಡಸ್ಟ್ರಿ ನೆಕ್ಸ್ಟ್ ಫ್ಯೂ ಇಯರ್ಸ್ನಲ್ಲಿ ಮ್ಯಾಸಿವ್ ಗ್ರೋತ್ ಆಗಬಹುದು. ನ್ಯೂ ಏರ್ಪೋರ್ಟ್ಸ್, ಏರ್ಲೈನ್ ಎಕ್ಸ್ಪ್ಯಾನ್ಷನ್, ಇಂಟರ್ನ್ಯಾಷನಲ್ ಟ್ರಾವೆಲ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಏವಿಯೇಷನ್ ಫೀಲ್ಡ್ನಲ್ಲಿ ಯೂಜ್ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತದೆ. ಬಟ್ ಮೋಸ್ಟ್ ಸ್ಟೂಡೆಂಟ್ಸ್ ಸ್ಟಿಲ್ ಥಿಂಕ್ ಏವಿಯೇಷನ್ ಅಂದರೆ ಪೈಲಟ್ ಮಾತ್ರ. ರಿಯಾಲಿಟಿ ಏನು ಅಂದರೆ ಪೈಲಟ್ ಆಗದೆ ಕೂಡ ಏರ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಪ್ರೊಫೆಷ್ನಲ್ ಮತ್ತು ಹೈ ಪೇಯಿಂಗ್ ಕೆರಿಯರ್ನ ಬಿಲ್ಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ BBA ಏವಿಯೇಷನ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ರಿಯಾಲಿಟಿ ನೋಡೋಣ. ಸ್ಯಾಲ್ರಿ, ಜಾಬ್ಸ್, ಫ್ಯೂಚರ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಹೂ ಶುಡ್ ಜಾಯಿನ್, ವೆದರ್ ದಿಸ್ ಕೋರ್ಸ್ ಈಸ್ ಆ್ಯಕ್ಚುಲಿ ವರ್ತ್ ಇಟ್ ಆರ್ ನಾಟ್ ಅಂತ ತಿಳ್ಕೊಳ್ಳೋಣ. ಇಂಡಿಯಾ ಈಗ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಏವಿಯೇಷನ್ ಮಾರ್ಕೆಟ್ಗಳಲ್ಲಿ ಒಂದಾಗಿದೆ. ಬಿಕಾಸ್ ನ್ಯೂ ಏರ್ಪೋರ್ಟ್ಸು ಜಾಸ್ತಿ ಆಗ್ತಾ ಇದೆ, ಡೊಮೆಸ್ಟಿಕ್ ಫ್ಲೈಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಜಾಸ್ತಿ ಆಗ್ತಾ ಇದೆ, ಟೂರಿಸಮ್, ಬಿಸ್ನೆಸ್ ಟ್ರಾವೆಲಿಂಗ್ ಇನ್ಕ್ರೀಸ್ ಆಗ್ತಾ ಇದೆ, ಏರ್ಲೈನ್ ಕಂಪ್ನೀಸು ಎಕ್ಸ್ಪ್ಯಾಂಡಿಂಗ್ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾವೆ. ಆದ್ದರಿಂದ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್, ಏರ್ಲೈನ್ ಆಪ್ರೇಷನ್ಸ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಸೆಕ್ಟರ್ನಲ್ಲಿ ಹ್ಯೂಜ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಮೆನಿ ಸ್ಟೂಡೆಂಟ್ಸ್ ಏನಂತ ಥಿಂಕ್ ಮಾಡ್ತಾರೆ ಅಂದರೆ ಏವಿಯೇಷನ್ ಅಂದರೆ ಪೈಲಟ್ ಒಬ್ಬರೇನಾ ಅಂತ. ಬಟ್ ರಿಯಾಲಿಟಿಯಲ್ಲಿ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಥೌಸಂಡ್ಸ್ ಆಫ್ ನಾನ್ ಪೈಲಟ್ ಜಾಬ್ಸ್ ಇವೆ. ಉದಾಹರಣೆಗೆ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್, ಏರ್ಲೈನ್ ಆಪ್ರೇಷನ್ಸ್, ಗ್ರೌಂಡ್ ಸ್ಟಾಫ್, ಏವಿಯೇಷನ್ ಸೇಫ್ಟಿ, ಕಸ್ಟಮರ್ ಸರ್ವಿಸ್, ಕಾರ್ಗೋ ಮ್ಯಾನೇಜ್ಮೆಂಟ್, ಏರ್ಪೋರ್ಟ್ ಅಡ್ಮಿನಿಸ್ಟ್ರೇಷನ್. ಇವುಗಳಿಗಾಗಿಯೇ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇವೆ. ಅದರಲ್ಲೊಂದು ಪಾಪ್ಯುಲರ್ ಕೋರ್ಸ್ BBA ಏವಿಯೇಷನ್. ಸೊ BBA ಏವಿಯೇಷನ್ ಅಂದರೆ ತುಂಬ ಸಿಂಪಲ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ಏವಿಯೇಷನ್ ಇಂಡಸ್ಟ್ರಿ ಮ್ಯಾನೇಜ್ಮೆಂಟ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏರ್ಪೋರ್ಟ್ ಮತ್ತು ಏರ್ಲೈನ್ ಇಂಡಸ್ಟ್ರಿ ಮ್ಯಾನೇಜ್ ಮಾಡೋ ಪ್ರೊಫೆಷ್ನಲ್ಸ್ ಕ್ರಿಯೇಟ್ ಮಾಡೋ ಡಿಗ್ರಿ ಕೋರ್ಸ್ ಇದು. ಈ ಕೋರ್ಸ್ನಲ್ಲಿ ಸ್ಟೂಡೆಂಟ್ಸ್ಗೆ ಏರ್ಪೋರ್ಟ್ ಸಿಸ್ಟಮ್ಸ್, ಏರ್ಲೈನ್ ಆಪ್ರೇಷನ್ಸ್, ಪ್ಯಾಸೆಂಜರ್ನ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು, ಏವಿಯೇಷನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇವುಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮತ್ತು ಮ್ಯಾನೇಜ್ಮೆಂಟ್ ನಾಲೆಜ್ನ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಈ ಕೋರ್ಸ್ನಲ್ಲಿ ಓನ್ಲಿ ಥಿಯರಿ ಇರುತ್ತಾ? ಖಂಡಿತ ಇಲ್ಲ, ಪ್ರಾಕ್ಟಿಕಲ್ ಆಗಿರುತ್ತೆ. ರಿಯಲ್ ಏವಿಯೇಷನ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ. ಏರ್ಪೋರ್ಟ್ ಆಪ್ರೇಷನ್ಸ್ ಅಂದರೆ ಏರ್ಪೋರ್ಟ್ ಒಳಗಡೆ ಡೈಲಿ ಆಪ್ರೇಷನ್ಸ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನ ಟೀಚ್ ಮಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸು ಪ್ಯಾಸೆಂಜರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಬೋರ್ಡಿಂಗ್ ಸಿಸ್ಟಮ್ ಯಾವ ಥರ ಇರುತ್ತೆ, ಚೆಕ್ ಇನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಗ್ರೌಂಡ್ ಆಪ್ರೇಷನ್ಸ್ ಯಾವ ಥರ ಇರುತ್ತೆ, ಏರ್ಪೋರ್ಟ್ ಕೋಆರ್ಡಿನೇಷನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗ್ತೀರಿ. ಏರ್ಲೈನ್ ಮ್ಯಾನೇಜ್ಮೆಂಟಲ್ಲಿ ಏರ್ಲೈನ್ ಕಂಪ್ನೀಸ್ ಹೇಗೆ ರನ್ ಆಗ್ತದೆ, ಈ ಸಬ್ಜೆಕ್ಟಲ್ಲಿ ಟಿಕೆಟ್ ಯಾವ ಥರ ಪ್ರೈಸ್ ಇರುತ್ತೆ, ಏರ್ಲೈನ್ ಯಾವ ಥರ ಪ್ಲ್ಯಾನ್ ಮಾಡುತ್ತೆ, ಫ್ಲೈಟ್ನ ಯಾವ ಥರ ಶೆಡ್ಯೂಲ್ ಮಾಡ್ತಾರೆ, ಕಸ್ಟಮರ್ ಮ್ಯಾನೇಜ್ಮೆಂಟ್ ಯಾವ ಥರ, ಏರ್ಲೈನ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಏವಿಯೇಷನ್ ಸೇಫ್ಟಿ. ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಸೇಫ್ಟಿ ಬಿಗ್ಗೆಸ್ಟ್ ಪ್ರಯಾರಿಟಿ. ಈ ಸಬ್ಜೆಕ್ಟಲ್ಲಿ ಸ್ಟೂಡೆಂಟ್ಸು ಎಮರ್ಜೆನ್ಸಿ ಪ್ರೊಸೀಜರ್ಸು, ಪ್ಯಾಸೆಂಜರ್ ಸೇಫ್ಟಿ ಸಿಸ್ಟಮ್ಸ್, ಏವಿಯೇಷನ್ ರೆಗ್ಯುಲೇಷನ್ಸು, ಏರ್ಪೋರ್ಟ್ ಸೇಫ್ಟಿ ಪ್ರೋಟೋಕಾಲ್ ಬಗ್ಗೆ ತಿಳ್ಕೊತೀರಿ. ನೆಕ್ಸ್ಟ್ ಕಸ್ಟಮರ್ ಸರ್ವಿಸಿಂಗ್ ಆ್ಯಂಡ್ ಗ್ರೌಂಡ್ ಸ್ಟಾಫ್ ಟ್ರೈನಿಂಗ್. ಈ ಸಬ್ಜೆಕ್ಟಲ್ಲಿ ನೀವು ಪ್ರೊಫೆಷ್ನಲ್ ಕಮ್ಯುನಿಕೇಷನ್, ಪ್ಯಾಸೆಂಜರ್ ಜೊತೆ ಯಾವ ಥರ ಇಂಟ್ರಾಕ್ಷನ್ ಮಾಡಬೇಕು, ಯಾವ ಥರ ಪ್ರಾಬ್ಲಮ್ನ ಹ್ಯಾಂಡ್ಲ್ ಮಾಡಬೇಕು, ಕಸ್ಟಮರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ಸ್ಕಿಲ್ನ ಈ ಸಬ್ಜೆಕ್ಟಲ್ಲಿ ಕಲಿತೀರಿ. ನೆಕ್ಸ್ಟು ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸು. ಬಿಕಾಸ್ ಇಟ್ಸ್ ಎ BBA ಡಿಗ್ರಿ, ಸ್ಟೂಡೆಂಟ್ಸ್ ಆಲ್ಸೋ ಲರ್ನ್ ಮಾರ್ಕೆಟಿಂಗ್, HR, ಫೈನಾನ್ಸ್, ಬಿಸ್ನೆಸ್ ಕಮ್ಯುನಿಕೇಷನ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್. So this is not only aviation course, it also develop your management skill. ಸೊ ಇಲ್ಲಿ ನೀವು ಮ್ಯಾನೇಜ್ಮೆಂಟ್ ಸ್ಕಿಲ್ನು ನೀಟಾಗಿ ಕಲಿತೀರಿ. ನೆಕ್ಸ್ಟ್ ಒಂದು ಕೋರ್ಸ್ ಡ್ಯೂರೇಷನು ಯೂಶಲಿ 3 ವರ್ಷ ಡಿಗ್ರಿ ಕೋರ್ಸ್ ಇರ್ತದೆ. ಕೆಲವು ಕಾಲೇಜಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟೀಸು ಕೊಡ್ತಾರೆ. ಸೊ ದಿಸ್ ಈಸ್ ದ ಬೆಸ್ಟ್. ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು? ನೀವು 12th ಪಾಸ್ ಆಗಿರಬೇಕು. ಎನಿ ಸ್ಟ್ರೀಮ್ ತೊಂದರೆ ಇಲ್ಲ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲರೂ ಈ ಕೋರ್ಸ್ನ ಮಾಡ್ಬೋದು. ಯೂಶಲಿ ಮಿನಿಮಮ್ ಮಾರ್ಕ್ಸ್ ಇದ್ದರೆ ಕಾಲೇಜ್ಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಸೊ ಯಾವುದಾದ್ರೂ ಪಾಪ್ಯುಲರ್ BBA ಏವಿಯೇಷನ್ ಕಾಲೇಜಸ್ ಇಂಡಿಯಾದಲ್ಲಿ ಇದೆಯಾ ಅಂದರೆ ತುಂಬ ಕಾಲೇಜಸ್ ಇದೆ. ಕೆಲವು ಬಂದು ಹಿಂದೂಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್, ಅಜಿಂಕ್ಯ DY ಪಾಟೀಲ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ. ಸೊ ಈ ಥರ ತುಂಬ ಕಾಲೇಜಸ್ಸು ಇದೆ. ಏನೇನು ಕೆರಿಯರ್ ಆಪರ್ಚುನಿಟಿ ನಿಮಗೆ BBA ಏವಿಯೇಷನ್ ಮಾಡಿದ್ರೆ ಅಂದರೆ, ನೀವು ಫಸ್ಟ್ ಏರ್ಪೋರ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಏರ್ಪೋರ್ಟ್ ಮ್ಯಾನೇಜರ್ ಅಂದರೆ ಏರ್ಪೋರ್ಟ್ ಆಪ್ರೇಷನ್ಸು, ಕೋಆರ್ಡಿನೇಷನ್ ಮ್ಯಾನೇಜ್ ಮಾಡ್ತಾರೆ. ಇಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂದರೆ ಪ್ಯಾಸೆಂಜರ್ ಸಿಸ್ಟಮ್ಸ್ ಇರುತ್ತೆ, ಏರ್ಪೋರ್ಟ್ ಅಡ್ಮಿನಿಸ್ಟ್ರೇಷನ್, ಆಪ್ರೇಷನಲ್ ಮ್ಯಾನೇಜ್ಮೆಂಟ್, ಇದೆಲ್ಲ ಏರ್ಪೋರ್ಟ್ ಮ್ಯಾನೇಜರ್ ರೋಲ್ ಆಗಿರುತ್ತೆ. ಇನ್ ಕೇಸ್ ನೀವು ಏರ್ಲೈನ್ ಆಪ್ರೇಷನ್ಸ್ ಎಕ್ಸಿಕ್ಯೂಟಿವ್ ಆದರೆ ಫ್ಲೈಟ್ನ ಶೆಡ್ಯೂಲಿಂಗು, ಏರ್ಲೈನ್ ಕೋಆರ್ಡಿನೇಷನ್ ಹ್ಯಾಂಡಲ್ ಮಾಡ್ತಾರೆ. ಸೊ ಗ್ರೌಂಡ್ ಸ್ಟಾಫ್ ಆಫೀಸರ್ ಆದರೆ ಪ್ಯಾಸೆಂಜರ್ ಸಪೋರ್ಟ್, ಏರ್ಪೋರ್ಟ್ ಅಸಿಸ್ಟೆನ್ಸ್ ಹ್ಯಾಂಡಲ್ ಮಾಡ್ತಾರೆ.
ದಿಸ್ ಈಸ್ ದ ಒನ್ ಆಫ್ ಮೋಸ್ಟ್ ಕಾಮನ್ ಸ್ಟಾರ್ಟಿಂಗ್ ಜಾಬ್. ಎಲ್ಲರೂ ಜನರಲ್ ಆಗಿ BBA ಏವಿಯೇಷನ್ ಮಾಡಿದ್ರೆ ಗ್ರೌಂಡ್ ಸ್ಟಾಫ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಏವಿಯೇಷನ್ ಸೇಫ್ಟಿ ಆಫೀಸರ್ ಆದರೆ ಏರ್ಪೋರ್ಟು ಮತ್ತು ಏರ್ಲೈನ್ ಸೇಫ್ಟಿ ಸಿಸ್ಟಮ್ನ ಮಾನಿಟ್ರ್ ಮಾಡ್ತಾರೆ. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆದರೆ ಪ್ಯಾಸೆಂಜರ್ ಜೊತೆ ಕಮ್ಯುನಿಕೇಷನ್ ಮತ್ತು ಸರ್ವಿಸ್ನ ಹ್ಯಾಂಡಲ್ ಮಾಡ್ತಾರೆ. ಕಾರ್ಗೋ ಆ್ಯಂಡ್ ಲಾಜಿಸ್ಟಿಕ್ ಎಕ್ಸಿಕ್ಯೂಟಿವ್ ಏರ್ಪೋರ್ಟ್ ಕಾರ್ಗೋ ಮೂವ್ಮೆಂಟು ಮತ್ತು ಲಾಜಿಸ್ಟಿಕ್ ಆಪ್ರೇಷನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಸ್ಯಾಲ್ರಿ ಏನು ಬರ್ಬೋದು ಅಂತ. ನೀವೇನಾದರೂ ಫ್ರೆಶರ್ಸ್ ಆದರೆ 3 ರಿಂದ 6 ಲಕ್ಷದ ತನಕ ನಿಮಗೆ ವರ್ಷಕ್ಕೆ ಸ್ಯಾಲ್ರಿ ಬರ್ಬೋದು. ಇಟ್ ಡಿಪೆಂಡ್ ಆನ್ ನೀವು ಯಾವ ಕಂಪ್ನಿಗೆ ಜಾಯ್ನ್ ಆಗ್ತೀರಿ, ಯಾವ ಸಿಟಿಯಲ್ಲಿದ್ದೀರಿ, ಯಾವ ಥರ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಯಾವ ಥರ ನಿಮ್ಮದು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದೆ. ನೀವೇನಾದರೂ ಹೋಗ್ತಾ ಎಕ್ಸ್ಪೀರಿಯನ್ಸ್ ಪ್ರೊಫೆಷ್ನಲ್ಸ್ ಆದರೆ ನಿಮಗೆ ಆಫ್ಟರ್ ಎಕ್ಸ್ಪೀರಿಯನ್ಸು 6 ಲಕ್ಷದಿಂದ 15 ಲಕ್ಷದ ತನಕ ಇನ್ನೂ ಜಾಸ್ತಿನೂ ವರ್ಷಕ್ಕೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಎಸ್ಪೆಷಲಿ ನೀವೇನಾದರೂ ಇಂಟರ್ನ್ಯಾಷನಲ್ ಏರ್ಲೈನ್ಸು, ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ರೋಲಲ್ಲಿದ್ದರೆ, ಗಾಲ್ಫ್ ಏವಿಯೇಷನ್ ಸೆಕ್ಟ್ರಲ್ಲಿದ್ದರೆ ನಿಮ್ಮ ಸ್ಯಾಲ್ರೀಸು ಜಾಸ್ತಿ ಬರ್ಬೋದು. ಈ ಕೋರ್ಸ್ ಮಾಡಿದ್ರೆ ಏನಾದರೂ ಅಬ್ರಾಡಲ್ಲಿ ಆಪರ್ಚುನಿಟೀಸ್ ಇದೆಯಾ ಅಂತ ಅಂದ್ಕೊಂಡ್ರೆ, ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲಿ ಏವಿಯೇಷನ್ ಇಂಡಸ್ಟ್ರಿಗೆ ಯೂಜ್ ಸ್ಕೇಲ್ ಡಿಮ್ಯಾಂಡ್ ಇದೆ. ಸೊ ಪಾಪ್ಯುಲರ್ ರೀಜನ್ಸು ದುಬೈ, ಕತಾರ್, ಸಿಂಗಾಪುರ್, ಅಬುದಾಬಿಯಲ್ಲಿ ನಿಮಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಏನಪ್ಪ ಬಿಗ್ಗೆಸ್ಟ್ ಅಡ್ವಾಂಟೇಜು BBA ಏವಿಯೇಷನ್ ಮಾಡಿದ್ರೆ ಅಂದರೆ, ಫಾಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ, ಪ್ರೊಫೆಷ್ನಲ್ ವರ್ಕ್ ಎನ್ವಿರಾನ್ಮೆಂಟ್ ಇದೆ, ಏರ್ಪೋರ್ಟ್ ಲೈಫ್ ಸ್ಟೈಲು ಎಕ್ಸ್ಪೋಸ್ ಆಗುತ್ತೆ, ಇಂಟರ್ನ್ಯಾಷನಲ್ ಆಪರ್ಚುನಿಟೀಸು, ಮ್ಯಾನೇಜ್ಮೆಂಟ್ ಬೇಸ್ಡ್ ಕೆರಿಯರ್ ಪಾತು, ನಿಮಗೆ ಟ್ರಾವೆಲ್ ರಿಲೇಟೆಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸು, ಇದು ಮೇಜರ್ ಅಡ್ವಾಂಟೇಜು. ಇಲ್ಲಿ ನೆಕ್ಸ್ಟು ಏನು ರಿಯಾಲಿಟಿ ಏನಾದರೂ ಚೆಕ್ ಮಾಡಬೇಕು ಅಂದರೆ, ನೀವೇನಾದರೂ ಇದು ಏವಿಯೇಷನ್ ಫೀಲ್ಡು ಗ್ಲಾಮರ್ ಆಗಿದೆ ಅಂತ ಸೇರಿದ್ರೆ, ಸೊ ಏನೇನು ಇಲ್ಲಿ ರಿಯಾಲಿಟಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂದರೆ, ಶಿಫ್ಟ್ ಇರುತ್ತೆ, ಮೇ ಬಿ ನೈಟ್ ಡ್ಯೂಟೀಸ್ ಎಲ್ಲ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟು. ಕಸ್ಟಮರ್ ಹ್ಯಾಂಡ್ಲಿಂಗ್ ಪ್ರೆಷರ್ ಇರುತ್ತೆ, ಕಸ್ಟಮರ್ನ ಜೊತೆ ಹ್ಯಾಂಡ್ಲ್ ಮಾಡೋದೇ ತುಂಬ ಪ್ರೆಷರು ಏರ್ಪೋರ್ಟಲ್ಲಿ. ಪೇಷನ್ಸ್ ಆ್ಯಂಡ್ ಪ್ರೊಫೆಷನಲಿಸಮ್ ತುಂಬ ಬೇಕು. ಸೊ ಇಂಟ್ರೆಸ್ಟ್ ಇಲ್ಲದೆ ಜಾಯ್ನ್ ಆದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಯಾರು ಈ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದರೆ, ಈ ಕ್ವಾಲಿಟೀಸ್ ಏನಾದರೂ ಇದ್ದರೆ BBA ಏವಿಯೇಷನ್ ನೀವು ಗುಡ್ ಆಪ್ಷನ್. ಅದು ಯಾವ ಕ್ವಾಲಿಟೀಸ್ ಅಂದರೆ, ಗುಡ್ ಕಮ್ಯುನಿಕೇಷನ್ ಇರಬೇಕು, ಪ್ರೊಫೆಷ್ನಲ್ ಬಿಹೇವಿಯರ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಕಸ್ಟಮರ್ ಇಂಟ್ರಾಕ್ಷನ್ ಇಂಟ್ರೆಸ್ಟ್ ಇರಬೇಕು, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು, ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟ್ ಇರಬೇಕು. ಯಾರು ಸೇರಬಾರ್ದು ಅಂದರೆ, ಓನ್ಲಿ ನನಗೆ ಗ್ಲಾಮರ್ ಮೈಂಡ್ಸೆಟ್ ಫುಲ್ಲು ಗ್ಲಾಮರ್ ಆಗಿದೆ ಅಂದರೆ ಬೇಕಾಗಿಲ್ಲ, ದಯವಿಟ್ಟು ಸೇರೋಕ್ಕೆ ಹೋಗಬೇಡಿ. ನೋ ಕಮ್ಯುನಿಕೇಷನ್ ಇಂಟ್ರೆಸ್ಟ್, ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತ ಸೇರಬೇಡಿ. ಕಸ್ಟಮರ್ ಇಂಟ್ರಾಕ್ಷನ್ ಏನಾದರೂ ಇಷ್ಟ ಇಲ್ಲ ಅಂದರೆ ಖಂಡಿತ ಜಾಯ್ನ್ ಆಗಬೇಡಿ. ನಾವು BBA ಏವಿಯೇಷನ್ ಸೇರೋದ್ರಿಂದ ವರ್ತ್ ಇದೆಯಾ ಅಂದರೆ, ಎಸ್. ನಿಮ್ಗೇನಾದರೂ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದು ಮ್ಯಾನೇಜ್ಮೆಂಟ್ ಸೈಡಲ್ಲಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂದರೆ, ಏರ್ಪೋರ್ಟ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದ್ದರೆ, ಕಾರ್ಪೊರೇಟ್ ಲೈಫ್ ಸ್ಟೈಲ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನೀವು BBA ಕ್ಯಾನ್ ಬಿಕಮ್ ಎ ಸ್ಟ್ರಾಂಗ್ ಕೆರಿಯರ್ ಆಪ್ಷನ್. ಎಸ್ಪೆಷಲಿ ಇಂಡಿಯನ್ ಏವಿಯೇಷನ್ ಸೆಕ್ಟರ್ ಗ್ರೋತ್ ಆಗ್ತಾ ಇರೋದ್ರಿಂದ ಫುಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುವ ಚಾನ್ಸಸ್ ಸ್ಟ್ರಾಂಗ್ ಇದೆ. ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, BBA ಏವಿಯೇಷನ್ ಆಫರ್ಸ್ ಗ್ರೋಯಿಂಗ್ ಇಂಡಸ್ಟ್ರಿ, ಪ್ರೊಫೆಷ್ನಲ್ ಜಾಬ್ಸ್, ಸ್ಟೇಬಲ್ ಕೆರಿಯರ್ ಆಪರ್ಚುನಿಟಿ, ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಕೆರಿಯರ್, ಇಂಟರ್ನ್ಯಾಷನಲ್ ಆಪರ್ಚುನಿಟಿ. ಬಟ್ ರಿಮೆಂಬರ್, ಕಮ್ಯುನಿಕೇಷನ್ ಸ್ಕಿಲ್ಲು, ಪ್ರೊಫೆಷ್ನಲಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಏವಿಯೇಷನ್ ಇಂಡಸ್ಟ್ರಿ ಜೆನ್ಯೂನ್ಲಿ ಇಂಟ್ರೆಸ್ಟ್ ಇದ್ದರೆ, this course can become a smart alternative to traditional degrees in coming years. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.